ಕಳ್ಸೋದು ಇಸ್ಪೀಟ್ ರಾಣಿ ಅಲ್ವೋ ತಗಡು, ಈ ಬಳ್ಳಾರಿ ರಾಣಿ. ಇವಳ್ದು ಯಾವಾಗ್ಲೂ ಅವಳಿ ಇದ್ದಿದ್ದೆ, ನೀವಾಗ ತಲೆ ಕೆಡಿಸ್ಕೊತಾರೆ. ಯಾಕ ಶಿಷ್ಯ ಇನ್ನು ಏನೇ ಮಟ್ಕಾಡಿದ್ರು ಅಲ್ಲೂ ಎಂಟ್ರಿ ಕೊಡ್ತೀಯ? ಮಜೂರ್ಗಳು ಕಷ್ಟಪಟ್ಟಿದ್ದ ದುಡ್ಡನ್ನ ಸಲೀಸಾಗಿ ಅಭ್ಯಾಸ ಮಾಡ್ತೀಯಾ? ಈಗ ನಮ್ಮ ಏರಿಯಾಗ ಬರೋಷ್ಟು ಇಂಪ್ರೂವ್ ಆಗ್ಬಿಟ್ಯಾ? ನಮ್ ಬಾಸ್ ಯಾರು ಗೊತ್ತಾ? ಯಾವನು ನಿಮ್ಮ ಬಾಸು? ನಂಜುಂಡ. ಆ ನಂಜುಂಡ ನಟ್ಟು ಬೋಲ್ಟೆಲ್ಲ ಕಿತ್ತು ಬಿಸಾಕಿ ಒಂದ್ಸಲ ಗುಜರಿಗೆ ಹಾಕಿದ್ ನಾನೇ ಅಂತ ಮರ್ತು ಬಿಟ್ಯಾ? ಈಗ ಮರ್ಯಾದೆಗೆ ನಿಮ್ಮೆಲ್ರ ಕಲೆಕ್ಷನ್ ಕಾಸ್ಗಳನ್ನ ನನ್ನ ಕೈ ಕೊಟ್ಟು ಕೈ ಮುಗಿರಿ, ಇಲ್ಲ ನಿಮ್ಮೆಲ್ರನ್ನು ಒದ್ದು ಯಾವ್ದಾದ್ರೂ ಶೆಡ್ಗೆ ಹಾಕ್ಬೇಕಾಗುತ್ತೆ. ಕಷ್ಟಪಟ್ಟು ಗೆದ್ದಿದ್ ಈ ಕಾಸ್ನ ನಿಂಗ್ ದಕ್ಷಿಣ ಕೊಡ್ಬೇಕಾ? ನನ್ನ ಮಗನೇ, ಇದನ್ನ ಸಂಪಾದನೆ ಮಾಡಕ್ಕೆ ನೀನ್ ಖರ್ಚು ಮಾಡಿರೋದು ಈ ನಿನ್ನ ಕಚ್ಚಡ ತಲೆ 14 ಬೀಡಿ. ಅಡ್ಡದಾರಿಲಿ ಸಂಪಾದನೆ ಮಾಡಿದ್ದನ್ನ ಮೈಗೆ ಹತ್ತಿಸ್ಕೋಬೇಕು ಅಂದ್ರೆ ಮೀಟರ್ ಇರ್ಬೇಕಮ್ಮ, ಅದು ನಿನಗಿಲ್ಲ, ನನಗಿದೆ. ಬಾಲ್ಕನಿ 70, ಬಾಲ್ಕನಿ 70, ಬಾಲ್ಕನಿ 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 ಬೇಕಾದ್ರೆ ಬಾಲ್ಕನಿ ಬಾಲ್ಕನಿ ನೋಡ್ರಿ, ಲಾಸ್ಟ್ ಚೇಂಜ್ ಕೊಡ್ರಿ. ಎಷ್ಟು ಕಲೆಕ್ಷನ್ ಆಯ್ತು? ಯಾಕೋ ಬರ್ತಾ ಬರ್ತಾ ನಿನ್ನ ಅವಳಿ ಬೇಜಾನಾಗೋಯ್ತು. ಮರ್ಯಾದೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ದುಡ್ಡು ಹೋದ್ರೆ ಸಂಪಾದನೆ ಮಾಡಬಹುದು, ಆದ್ರೆ ಇದೇ ಪಬ್ಲಿಕ್ ಅಲ್ಲಿ ನನ್ನ ಕೈಲಿ ಒದೆ ತಿಂದ ಅಂತ ನ್ಯೂಸ್ ಆದ್ರೆ ಆ ಮರ್ಯಾದೆನ ಕವರ್ ಮಾಡ್ಕೊಳ್ಳೋದು ಬೇಜಾನ್ ರಿಸ್ಕ್ ಮಗ. ಏನೇ ಇಷ್ಟೊಂದು ಕೂಳೆ ಕೊಡ್ತಾ ಇದೀಯಾ? ನೀನ್ ಇದೇ ತರ ರೋಲ್ ಕಾಲ್ ಮಾಡ್ತಾರೋ ವಿಚಾರ ನಮ್ಮ ಅಣ್ಣಂಗೆ ಏನಾನ ಗೊತ್ತಾಯ್ತು ಅಂದ್ರೆ ನಿನ್ನ ಬೋಟಿ ಕಲಿಜ ತೆಗೆದು ಏನೋ ಮಾಡ್ತಾನೆ ನಿಮ್ಮಣ್ಣ, ಏನೋ ಮಾಡ್ತಾನೆ ನಿಮ್ಮಣ್ಣ. ಸಿನಿಮಾ ತೆಗೆಯೋ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ದುಡ್ಡು ಮಾಡ್ಕೋತಾರೋ ಇಲ್ವೋ, 90 ಹಾಕೊಂಡು ಸೋಲೆ ಸಾಗ್ ಮಾಡ್ಕೊಂಡ್ಬಿಡ್ತೀಯಲ್ಲ ನಾನು. ಇನ್ನೊಂದು ಸಲ ಬ್ಲಾಕ್ ಗೀಕು ಅಂತ ಈ ಕಡೆ ಬಂದ್ಯೋ ನಿನ್ನ ಲೈಫ್ ನ ಬ್ಲಾಕ್ ಮಾಡ್ಬಿಡ್ತೀನಿ. ಎದಡ ಎದಡ ಇವತ್ತಾಗೋದೆ ಕಡೆ ನೋಡ್ಕೋತೀನಿ, ಹೇಳ ಮೇಡಮ್. ಆ ಪೊರ್ಕಿ ನನ್ನ ಮಗನಿಗೆ ಆವಾಜ್ ಹಾಕಿದ್ದು ಸೂಪರ್. ಈ ರೌಡಿ ನನ್ನ ಮಗನಿಗೆ ಬೆಂಡೆತ್ತಿದಂತೂ ಬೊಂಬಾಟ್. ನನಗೊಂದು ಡೌಟು, ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಆಟೋದಲ್ಲಿ ಓಡಾಡ್ತಿರಲ್ಲ ಯಾಕೆ ಅಂತ ಕೇಳ್ಬೋದಾ ಮೇಡಮ್? ಊರಿಗೆ ಹೊಸಬನ? ಅಯ್ಯೋ ಅದೇನ್ ಗೊತ್ತಾಯ್ತು ಮೇಡಮ್? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಜಾಗಕ್ಕೆಲ್ಲ ಪೋಜರ್ ಇಲ್ದೆ ಹೋಗ್ಬೇಕು, ಪೈಡ್ ಪೈಡ್ ಅಂತ ಬಿಡ್ಬೇಕು ನನ್ನ ಮಕ್ಕಳಿಗೆ. ಸರಿಯಾಗಿ ಹೇಳಿದ್ರಿ ಮೇಡಮ್. ಹೌದು, ನೀವೆಲ್ಲಿ ಟ್ರೈನಿಂಗ್ ಮಾಡಿದ್ದು? ಬೋಟಿ ಬಜಾರಲ್ಲಿ. ಏನೆಲ್ಲ ಡೌರಾಣಿ, ಏನೋ ಜೈಲಲ್ಲಿ 4 ದಿನ ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ ಹೋದ್ರೆ ಅಷ್ಟಲ್ಲಿ ನೀನ್ ಡೌರ್ ಶುರು ಮಾಡ್ಬಿಟ್ಟ. ಏಯ್, ನಿನ್ ರೋದ್ನೆ ತಡ್ಕೊಳಕ್ ಇಲ್ಲಿ ಯಾರು ರೆಡಿ ಇಲ್ಲ. ನಿನ್ನ ಸ್ಟೋರಿಗೆ ಫುಲ್ ಸ್ಟಾಪ್ ಇಡ್ಬೇಕಂತಾನೆ ತಮಟೆ ತಗೊಂಡು ಚಟ್ಟ ಸಮೇತ ಬಂದಿದ್ದೀನಿ. ನಿನ್ ಕಡೆ ಯಾರು ಎದೆ ಬಡ್ಕೊಂಡು ಅಳೋರಿದ್ರೆ ಕರ್ಸ್ಕೊಳ. ಹಿಂದೆ ಮುಂದೆ ಯಾರು ಇಲ್ಲ ಗುರು, ಪಕ್ಕ ಕೇರ ಫುಟ್ಪಾತ್. ಊರಲ್ಲೆಲ್ಲ ಇವಳ್ದೆ ಹಾವಳಿ. ಇವಳ ಅಜ್ಜಿ ಲೇಡಿ ಟೈಗರ್ ಅನ್ಕೊಂಡ್ಬಿಟ್ಟಾಳ ಗುರು. ಅಲ್ಲ ಕಣಲೆ, ನೀ ಸತ್ರೆ ನಿನ್ ಎಣ್ಣದ ಮುಂದೆ ಅಳಕ್ 4 ಜನ ಗತಿ ಇಲ್ಲ. ಇಡೀ ದುನಿಯಾ ನಾಳ ಆಸೆನಾ ನಿನ್ಗೆ? ಈ ಕೋಟೆ ಚಟ್ಟ ಕಟ್ಟಿದ್ರೆ ಅದ್ರಲ್ಲಿ ಯಾರನ್ನಾರು ಮಲಗಿಸೋವರ್ಗು ನಾ ನಿದ್ದೆ ಮಾಡಲ್ಲ. ಈ ಅನಾಶವನ್ನ ಎತ್ತಾಗ್ರ ಚಟಿಕೆ. ತಗೋ ಹಾಕೋ. ಕೋಟೆ ನಂಜುಂಡ ಚಟ್ಟ ಕಟ್ಟಿದ್ರೆ ಯಾರಾದ್ರೂ ಮಲಗಿಸೋವರೆಗೂ ಮಲಗಲ್ವಾ? ಈ ಭಾಗ್ಯಲಕ್ಷ್ಮಿನೂ ಹಾಗೆ ಎದುರು ಹಾಕೊಂಡವ್ರನ್ನ ಊರ್ ಬಿಟ್ಟು ಓಡ್ಸೋವರೆಗೂ ಬಿಡಲ್ವೋ? ತಗಡು. ಏನಕ್ಕ? ನೋಡು, ಈ ನಿನ್ನ ಅಣ್ಣನ ಬಾಡಿನ ಎತ್ಕೊಂಡು ಊರ್ ಬಿಟ್ಟು ಹೋಗೋವರೆಗೂ ಸಂತೋಷವಾಗಿ ಕುಣ್ಕೊಂಡು ತಮಟೆ ಹೊಡ್ಕೊಂಡೇ ಹೋಗ್ಬೇಕು. ಏನೋ ಸ್ಟಾಪ್ ಇಟ್. ಮೊದಲು ಈ ರೀತಿ ಹೇಡಿಗಳ ಹಾಗೆ ಮಾತಾಡೋದನ್ನೇ ಬಿಡಿ. ಒಬ್ಬ ತಾಯಿ ಮಗುನ 9 ತಿಂಗಳು ಹೇಗೆ ಹೊಟ್ಟೆಲಿ ಇಟ್ಕೊಂಡು ಕಾಪಾಡ್ತಾಳೋ ಹಾಗೆ ಕಾನೂನನ್ನು ಕಾಪಾಡಬೇಕಾದು ಪ್ರತಿಯೊಬ್ಬ ಪೊಲೀಸರ ಕರ್ತವ್ಯ.
ಪೊಲೀಸ್ನವರು ಇಡೀ ದೇಶಕ್ಕೆ ಕೋಟೆ ಬಾಗ್ಲಿದ್ದ ಹಾಗೆ. ಅವ್ರನ್ನ ಮುಟ್ಟಿದ್ರೆ ಹಾರೋದು ಕಿಡಿ, ಬೆಳಗಿದ್ರೆ ದೀಪ, ಸುಟ್ರೆ ಬೆಂಕಿ, ಹತ್ಕೊಂಡು ಉರಿದ್ರೆ ಜ್ವಾಲೆ ಅಂತ ಕ್ರಿಮಿನಲ್ಸ್ಗೆ ಗೊತ್ತಾಗ್ಬೇಕು. ಎಷ್ಟು ದಿನ ಅಂತ ಈ ರೀತಿ ಹೆದರ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ಈ ರೀತಿ ಆಳ್ತಾ ನಿಮ್ ಮಕ್ಕಳನ್ನ ಕಾಪಾಡ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ನಿಮ್ ಗಂಡಂದ್ರು ನನ್ನ ಗುರಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯ? ಸ್ಟೇಷನ್ ಬಂದು ಇವ್ರ ಬಗ್ಗೆ ಒಂದ್ಸಲ ವಿಚಾರಿಸಿ ನೋಡಿ. ಕಳ್ಳತನ, ಚೈನ್ ಸ್ನ್ಯಾಚಿಂಗು, ಪಿಕ್ ಪಾಕೆಟ್ ಅಂತ ಒಬ್ಬೊಬ್ರ ಮೇಲೂ 10 ಕೇಸ್ಗಳಿವೆ. ಕಂಡವ್ರ ತಲೆ ಹೊಡೆದು ಅನ್ಯಾಯವಾಗಿ ಸಂಪಾದನೆ ಮಾಡಿ ಇವ್ರ ಹೊಟ್ಟೆ ನಿಮ್ ಮಕ್ಳ ಹೊಟ್ಟೆ ತುಂಬಿಸ್ತಾ ಇದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ಮಾಡೋದಮ್ಮ, ಬರ್ತಾನ ನಮ್ಗೆ ಹಂಗ್ ಮಾಡ್ಸತ್ತೆ. ಬಡತನ ಅಂದ್ರೆ ಮೂಟೆ ಹೊರೋನ್ ಬಡವ ಅಲ್ವಾ? ಗಾರೆ ಕೆಲಸ ಮಾಡೋನ್ ಬಡವ ಅಲ್ವಾ? ಬಿಸಿಲು ಮಳೆ ಅಂತ ನೋಡದೆ ರೋಡಲ್ಲಿ ತಾರ್ ಹಾಕೋನ್ ಬಡವ ಅಲ್ವಾ? ಇಲ್ಲ ಆಟೋ ಓಡಿಸೋನ್ ಬಡವ ಅಲ್ವಾ? ಅವರೆಲ್ಲ ಅವ್ರವ್ರ ಮನಸ್ಸಾಕ್ಷಿನ ಗೆದ್ದಿರೋ ಸಾಹುಕಾರಗಳು. ನಿಮ್ಗಳ ಹಾಗೆ ಅವ್ರಿಗೆಲ್ಲ ಸುಳ್ಳು, ಕಪಟ, ವಂಚನೆ, ಕಳ್ಳತನ ಅನ್ನೋದು ಗೊತ್ತಿಲ್ಲ. ನೀವು ಮೈಗಳ್ರು, ಸೋಂಬೇರಿಗಳು. ಕಷ್ಟ ಪಡ್ದೇನೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಈ ರೀತಿ ಅಡ್ಡದಾರಿ ಹಿಡಿದಿದ್ದೀರಾ. ನಿಯತ್ತಾಗಿ ದುಡಿಯೋರ್ಗೆ 100 ದಾರಿಗಳಿವೆ. ಊದ್ಬತ್ತಿ ಹೊಸಿರಿ, ಹಪ್ಪಳ ಸಂಖ್ಯೆ ಮಾಡಿ ಮಾರಿ, ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗಿ, ಕೂಲಿ ಕೆಲಸ ಮಾಡ್ರಯ್ಯ, ಆಟೋ ಓಡಿಸಿ, ಬೀದಿಗಳಲ್ಲಿ ತರಕಾರಿ ಮಾರಿ. ಕಷ್ಟಪಟ್ಟು 1 ರೂಪಾಯಿ ಸಂಪಾದನೆ ಮಾಡಿದ್ರು ಅದರಲ್ಲಿ ತೃಪ್ತಿ ಇರುತ್ತೆ. ನಿಮ್ಮ ಗಂಡಂದ್ರ ಭವಿಷ್ಯ ನಿಮ್ಮ ಕೈಲಿದೆ. ಅವರು ಮತ್ತೆ ತಪ್ಪು ಮಾಡಿದ್ರೆ ಅವರುಗಳ ಆಯಸ್ಸು ನನ್ನ ಕೈಲಿದೆ. ತಿಳ್ಕೊಳ್ಳಿ, ತಿದ್ದುಕೊಳ್ಳಿ. 100%. ಎಲ್ಲಿ ಭಯ ಇರುತ್ತೋ ಅಲ್ಲಿ ಖಂಡಿತ ತಪ್ಪು ನಡೆಯೋಲ್ಲ ಮೇಡಮ್. ಇವ್ರೆಲ್ರಿಗೂ ನಿಮ್ಮನ್ನ ಕಂಡ್ರೆ ಈಗ ಭಯ ಇರೋದ್ರಿಂದ ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಮೇಡಮ್. ಬೋಲೋ ಭಾರತ್ ಮಾತಾ ಕೀ. ಚೀರ್ಸ್, ಚೀರ್ಸ್, ಚೀರ್ಸ್. ವೆಲ್ಕಮ್ ಕಿರಣ್ ಬೇಡಿ, ವೆಲ್ಕಮ್. ಎಲ್ಲಿ ನೋಡಿದ್ರು ನಿನ್ನ ಫೋಟೋನೆ, ಯಾವ ದಿಕ್ಕಕ್ಕೆ ತಿರುಗಿದ್ರು ನಿನ್ನ ಗುಣಗಾನನೆ. ಯಾವ ಟಿವಿಲಿ ನೋಡ್ಲಿ, ಯಾವುದೇ ಪೇಪರ್ ಅಲ್ಲಿ ನೋಡ್ಲಿ, ನಿಂದ ಹೆಡ್ಲೈನ್ಸ್. ದ ಗ್ರೇಟ್ ಕ್ರೈಮ್ ಫೈಟರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲೀಸ್ ಕಿರಣ್ ಬೇಡಿ. ನಿನ್ನ ಸಾಧನೆ ಮುಂದೆ ಎಂತವರೇ ಆಗ್ಲಿ ತಲೆ ತಗ್ಗಿಸ್ಲೇಬೇಕು. ನನ್ನ ಬಗ್ಗೆ ಇಷ್ಟು ದೊಡ್ಡದಾಗಿ ಮಾತಾಡೋನು ಇಂಥ ಚಿತ್ರ ಕೆಲಸ ಮಾಡ್ತೀಯಾ? ನಮ್ಮನ್ನ ಕಳ್ಸಿದ್ಯಲ್ಲ ಜೋಕರ್ಗಳು, ಲಾಕಪ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ನಿನ್ನ ಹೆಸರು ಹೇಳಲ್ಲ, ಅವ್ರನ್ನ ಕಳ್ಸಿದ್ದು ನೀನು ಅಂತಾನು ಒಪ್ಕೊಳ್ಳೋದು ಇಲ್ಲ. ಸಾಕ್ಷಿ ಅಂತ ಒಂದು ಚಿಕ್ಕ ದಾರ ಸಿಕ್ಕಿದ್ರು ನಿಮ್ಮನ್ನೆಲ್ಲ ನೇಣಿಗೆರಿಸ್ಬಿಡ್ತೀನಿ. ಅಮ್ಮಯ್ಯ, ಫಸ್ಟ್ ಟೈಮ್ ಪಾರ್ವತಿ ಹೆಂಗ್ ನಮ್ಮ ಮನೆಗೆ ಬಂದಿದೀಯಾ? ಸಾವಿನ ಮಾತಾಡ್ತೀಯಾ? ಬಾ ಕುಂತ್ಗಳವ, ಮಾತಾಡವ. ನಮ್ಮನ್ನ ಎದುರಕ ಬೇಡವಾ? ಕೆಟ್ಟೋಯ್ತೀಯಾ? ಹೆಣ್ಣು ಅಲ್ಲ ಗಂಡು ಅಲ್ಲ, ಹಂಗಾಗೋಯ್ತೀಯಾ? ಬೇಡ ಕಣ. ನೀನು ವಿದ್ಯಾವಂತೆ, ಪ್ರತಿಭಾವಂತೆ. ಯಾಕೆ ನೀನ್ ಇಡೀ ಕೆರಿಯರ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕಳಿತಿದ್ಯಾ? ಅಪ್ಪ ಹಾಕಿದ ಆಲದ ಮರ ಅಂತ ಆ ಗವರ್ಮೆಂಟ್ ಕೊಡೋ ಜಿಜ್ಬಿ ಸಂಬಳದಲ್ಲೇ ಜೀವನ ಮಾಡ್ತಿದ್ಯಲ್ಲ. ನಮ್ ಜೊತೆ ಮಿಂಗಲ್ ಆಗು, ಎಷ್ಟು ಬೇಕಾದ್ರೂ ದೋಚ್ಕೋ, ಲೈಫ್ ಅಲ್ಲಿ ಸೆಟ್ಲ್ ಆಗು, ಎಂಜಾಯ್. ಲುಕ್, ಎಷ್ಟೋ ಪೊಲೀಸ್ ಆಫೀಸರ್ಸ್ ಎಲೆಕ್ಷನ್ ನಿಂತ್ಕೋತಾರೆ. ಜನಸೇವೆ ಮಾಡ್ತೀವಿ ಅನ್ನೋದು ನೆಪ ಮಾತ್ರ ಅಷ್ಟೇ. ಏನ್ ಮಾಡ್ತೀವಿ, ಎಷ್ಟು ಮಾಡ್ಕೋತೀವಿ ಅನ್ನೋದು ಮುಖ್ಯ. ನೀನು ಜೀವನ ಪೂರ್ತಿ ದುಡಿದ್ರು ನಿನ್ ಸಂಬಳ ತಿಂಗಳಿಗೊಂದು 35,000-40,000. ಆದ್ರೆ ಇವತ್ತು 20 ವರ್ಷದ ಪಡ್ಡೆ ಹುಡುಗ ಬೀಸಣಿಗೆ ಅಂತ ಕಂಪ್ಯೂಟರ್ ಮುಂದೆ ಕುತ್ಕೊಂಡು IT BT ಅಂತಾನೆ. ಅವನ್ ಸಂಬಳ ತಿಂಗಳಿಗೂ 1 ಲಕ್ಷ. ಅವನು ದೇವನಹಳ್ಳಿ ಏರ್ಪೋರ್ಟ್ ಹತ್ರ 1 ಎಕರೆ ಮನೆ ಕಟ್ಟಿಸ್ಬೇಕು ಅನ್ಕತಾನೆ. ಮನೆ ಒಳಗೆ ಸ್ವಿಮ್ಮಿಂಗ್ ಪೂಲ್, ಮನೆ ಒಳಗೆ ಕಾರು, ತೋಟ, ಮನೆ ಮೇಲೊಂದು ಎಲಿಪ್ಯಾಡು, ಅದ್ರ ಮೇಲಿಂದ ಸ್ವಿಮ್ಮಿಂಗ್ ಪೂಲ್ಗೆ ಡೈ ಹೊಡಿಬೇಕು ಅಂತ ಕನಸು ಕಾಣ್ತಾನೆ. ಮೇಡಮ್, ಗವರ್ಮೆಂಟ್ ನಿಮ್ ಡಿಪಾರ್ಟ್ಮೆಂಟ್ ನವರು ಕೊಡೋ ತಿಂಗಳ ಸಂಬಳ ಲೇಟ್ ಆಗಬಹುದು.
ಆದ್ರೆ ನಾನ್ ಕೊಡೋ ಮಾಮೂಲ್ ಮಾತ್ರ ಆನ್ ಟೈಮ್. ನಿಮ್ಮ ಮಾತಿಗೆ ಮರುಳಾಗಿ ಕುಸಿಯೋದಕ್ಕೆ, ನಿಮ್ಮ ಏಟಿಗೆ ಹೆದರಿ ಸಲಾಂ ಹೊಡೆಯೋದಕ್ಕೆ, ನಿಮ್ಮ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡಿರೋ ಬೇರೆ ಆಫೀಸರ್ಸ್ ತರ ನಾನು ತಿಳ್ಕೋಬೇಡಿ. ಕಾನೂನಿಗೆ ಮಸಿ ಬಳಿತಿರೋ ನಿಮ್ಮ ಕೈಗಳನ್ನ ಕಚ್ಚೋ ಸೇಳು ನಾಯಿ ನಾನು. ನಿಮ್ಮಂತ ಹುಚ್ಚು ನಾಯಿಗಳನ್ನ ಬೇಟೆ ಆಡೋಕೆ ಅಂತಾನೆ ನಾನ್ ಹುಟ್ಟಿರೋ. ನಾವು ನಡೆದ್ರೆ ಅಸೆಂಬ್ಲಿ, ಮಾತಾಡಿದ್ರೆ ಪಾರ್ಲಿಮೆಂಟ್ ಅನ್ಕೊಂಡಿರೋ ನಿಮ್ಮ ಆಟಗಳನ್ನ ಮೂಟೆ ಕಟ್ಟಿ ಮೂಲೆಲಿಡಿ. ಇಲ್ಲ ನಿಮ್ಮ ಪವರ್ನ ಕಾರ್ಬಾರ್ನ ಖಾಲಿ ಮಾಡಿ ಖಾಲಿ ಸೀಸೆ ಮಾರೋಕೆ ಕಲಾಸಿಪಾಳಿ ಕಳಿಸ್ಬೇಕಾಗುತ್ತೆ. ತಿಂಗಳಿಗೆ 35,000 ರೂಪಾಯಿ ಸಂಬಳ, 2 ಜೊತೆ ಕಾಕಿ ಡ್ರೆಸ್, 1 ಜೊತೆ ಬ್ರೌನ್ ಶೂ. ಬೆಂಗಳೂರಲ್ಲಿ ಯಾವ್ದೋ ಮೂಲೆಯಲ್ಲಿರುವ ಒಂದು ಸ್ಟೇಷನ್ ಅಲ್ಲಿ 6 PC-ಗಳು 4 SI-ಗಳನ್ನ ಮೇಂಟೈನ್ ಮಾಡ್ಕೊಂಡು ಬದುಕ್ತಾ ಇರೋ ನಿನ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ, ಇಡೀ ಕರ್ನಾಟಕದಲ್ಲಿ 224 MLA-ಗಳು 29 MP-ಗಳಲ್ಲಿ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ಇಡೀ ಗವರ್ಮೆಂಟ್ ನೇ ಮೇಂಟೈನ್ ಮಾಡ್ತಿದ್ದೀನಿ. ನನ್ನ ಬಗ್ಗೆ ನಿನ್ಗೇನ್ ಗೊತ್ತು? ಇನ್ನೂ ತಿಳ್ಕೊಬೇಕಾ ನೀನು? ಅದನ್ನ ಕೇಳೋಕ್ ನನಗೆ ಇಷ್ಟನೂ ಇಲ್ಲ, ಜನಕ್ಕೆ ಪುರ್ಸೊತ್ತೂ ಇಲ್ಲ. ಕಾನೂನು ನನ್ನೆರಡು ಕಣ್ಣುಗಳಿದ್ದ ಹಾಗೆ. ಅದ್ರ ಮೇಲೆ ಕಣ್ಣು ಹಾಕದವರ ಕಣ್ಣುಗಳನ್ನ ಕಿತ್ತು ಕುರುಡ್ರು ಕೊಡೋದೇ ನನ್ನ ಅಭ್ಯಾಸ. ಕಿರಣ್ ಬೇಡಿ, ನೀನಿನ್ನು ಬಚ್ಚ. ಯಾವುದೋ ಮೈದಾನದಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನೀನು ನನ್ನ ಗ್ರಹಚಾರ ಜೊತೆ ಆಟ ಆಡ್ತಿದ್ಯಾ? ಮಿಸ್ಟರ್ ಬುಕ್, ನಾಲ್ಗೆಗೆ ಲಗಾಮಿರ್ಲಿ, ಇಲ್ಲ ಕತ್ರಿ ಪ್ರಯೋಗ ಮಾಡ್ಬೇಕಾಗುತ್ತೆ. ಎಷ್ಟ ಕೊಬ್ಬು ನಿನಗೆ? ನಮ್ ಜಾಗಕ್ಕೆ ಬಂದು ನಮ್ ತಂದೆಗೆ ಆವಾಜ್ ಹಾಕ್ತೀಯ? ಎಷ್ಟು ಧೈರ್ಯ ನನಗೆ? ನನ್ನ ತಲೆಗೆ ಗನ್ ಹಿಡಿತೀಯ? ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಈ ಕಿರಣ್ ಬೇಡಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ ಕೈಗಳಿಗೆ ಬೇಡಿ ಹಾಕ್ತಾನೆ. ಆಕಾಶದಿಂದ ಬೀಳೋ ನಕ್ಷತ್ರನ ಹೇಗ್ ತಡೆಯೋಕ್ಕಾಗೋದಿಲ್ವೋ, ಬಿಲ್ಲಿನಿಂದ ಹೊರಟ ಬಾಣನ ಹೇಗ್ ತಡೆಯೋಕ್ಕಾಗೋದಿಲ್ವೋ, ಹಾಗೆ ಈ ಕಿರಣ್ ಬೇಡಿ ಫೋರ್ಸ್ ನ ಯಾರು ತಡೆಯೋಕ್ಕಾಗೋದಿಲ್ಲ. ಯಾಕಾದ್ರೂ ಕಿರಣ್ ಬೇಡಿನ ಎದುರು ಹಾಕೊಂಡು ಅಂತ ಜೀವನದಲ್ಲಿ ಜಿಗುಪ್ಸೆ ಆದಾಗ ಶೂಟ್ ಮಾಡ್ಕೊಳಕ್ ಬೇಕಾಗುತ್ತೆ. ನನ್ ಸವಾಸನೆ ಬೇಡ ಅಂತ ಈ ಊರಿನ ಪೊಲೀಸ್ನವರು ಸ್ಟೇಷನ್ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಅಂತದ್ರಲ್ಲಿ ನನ್ ಮನೆ ಗೋಡೆ ಹೊಡ್ಕೊಂಡು ಒಳಗ್ ಬಂದಿದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಕಾನೂನು ದೃಷ್ಟಿಲಿ ತಪ್ಪು ಮಾಡದವನು ತಪ್ಪಿಸ್ಕೊಂಡು ಹೋದವನು ಚೈನಾದಲ್ಲೇ ಕೂತಿದ್ರು ಆ ಗೋಡೆನೆ ಒಡೆದು ಕರ್ಕೊಂಡ್ ಬರ್ತೀನಿ. ಭೂಪತಿ ಮಗನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ. ಅವನು ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಬರ್ದೆ ಹೋದ್ರೂ ಕರ್ಕೊಂಡು ಹೋಗ್ತೀನಿ. என்னடா நாயே, நான் யாரு என்னங்கிறது இவளுக்கு சொல்லலையா? டேய், எங்க ஆளுங்க மேல கேஸ் போட்டான்னா உன்னை இந்த ಸ್ಟೇಷನ್ ಕೊಳತಿ ಸಾಂಬಲಾಕಿಡುವೆ. ಆವತ್ತು ನೀನು ಚಪ್ಲಿಲ್ ಹೊಡೆದಾಗ್ಲೇ ಇದೇ ಪೊಲೀಸ್ ನಿನ್ನ ಬೂಟಲ್ಲಿ ಹೊಡೆದಿದ್ರೆ ಇವತ್ತು ನಾನು ಇಲ್ಲಿಗೆ ಬರ್ಬೇಕಾಗಿರ್ಲಿಲ್ಲ. ಕಿರಣ್ ಬೇಡಿ, ನನ್ನ ದೃಷ್ಟಿಗೆ ಬಿದ್ದೆಷ್ಟೋ ಜನ ಈ ತಮಿಳ್ನಾಡಲ್ಲಿ ಟಿಪ್ಪು ದೆಸೆ ಇಲ್ದಂಗೆ ದಿಕ್ಕಪಾಲಾಗೋಗಿದ್ದಾರೆ. ನನ್ನನ್ನು ಎದುರಾಕೊಂಡು ಪೊಲೀಸ್ ಅಧಿಕಾರಿಗಳು, ರೌಡಿಗಳು, ರಾಜಕಾರಣಿಗಳು ಇದೇ ಮಧುರೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನೀನ್ ಯಾವ ಲೆಕ್ಕನೆ? ಗವರ್ಮೆಂಟ್ ನ ಪೊಲೀಸ್ ಅಧಿಕಾರಿಗಳನ್ನ ನಿನ್ನ ಮನೆ ನಾಯಿಗಳು ಅಂತ ತಿಳ್ಕೊಂಡಿರೋ ನಿನ್ನ ಇವತ್ತು ಇದೇ ಮಧುರೆ ಮಣ್ಣಲ್ಲಿ ಮಲಗಿಸಿ ಹಾಲು ತುಪ್ಪ ಹೋಗ್ತೀನಿ. ಇದು ಆ ತಾಯಿ ಮೀನಾಕ್ಷಿ ಪಾದದ ಮೇಲಾಣೆ. ನಿನಗೆ ತಲೆನೋವು ಬಂದಾಗ ರಿಲ್ಯಾಕ್ಸ್ ಆಗೋಕೆ ಸೇದಿ ಬಿಸಾಡೋ ಗಣೇಶ್ ಬಿಡಿ ಅಂತ ತಿಳ್ಕೋಬೇಡ. ನಿನ್ನ ತಲೆನೆ ತಗೊಂಡ್ ಹೋಗೋಕ್ ಬಂದಿರೋ ಕಿರಣ್ ಬೇಡಿ. ಇದು ನನ್ ಕೋಟೆನೆ. ಭೂಪತಿ ಮಗ ಇರೋದು ಈ ಭದ್ರಮ್ಮನ್ ಭದ್ರಕೋಟೆಲಿ. ಇದನ್ನೆಲ್ಲ ದಾಟಿ ನೀನ್ ಅವನ್ನ ಕರ್ಕೊಂಡು ಹೋಗಕ್ಕಾಗತ್ತಾ? ನನ್ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ. ನಿನ್ ಹಿಂದೆ ಯಾರೇ ಇದ್ದಾರೆ? 6 ಕೋಟಿ ಕನ್ನಡಿಗರ ಆಶೀರ್ವಾದನೇ ನನ್ನ ತಲೆ ಮೇಲಿದೆ. ಅದಕ್ಕಿಂತ ಇನ್ನೇನೇ ಬೇಕು?
ಬಿಟ್ಬಿಡು. ಶೂ ಬಿಚ್ಚಿ. ಬರೀ ತಮಿಳ್ನಾಡು ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಪೊಲೀಸ್ ಶೂ ಶಬ್ದ ಕೇಳಿದ್ರೇನೆ ಎಂಥ ಕ್ರಿಮಿನಲ್ಸ್ ನಡಗಿ ಸಾಯ್ಬೇಕು. ಹಾಗೆ ಹೊಡಿ. ಬೇಡ. ಏನ್ ಮುಖ ನೋಡ್ತಾ ಇದ್ದೀರಾ? ಹೊಡಿರಿ. ಬೇಡ ನೋಡು. ಅಯ್ಯೋ. ಮರ್ಯಾದೆಗೆ ಅವನ್ನ ಬಿಟ್ಬಿಡು. ಬಾಂಬ್ ಹಾಕಿದ್ರೆ ಬೂದಿ ಆಗೋಗ್ತೀಯಾ. ಬಿಟ್ಬಿಡು ಅವನ್ನ. ಹಾಕೋ. ಯಾಕೆ? ನೀನು ಸತ್ತೋಗ್ತೀಯ ಅಂತ ಭಯನ? ಸಾಯಿಸೋಕ್ ರೆಡಿ ಇರೋರು ಸಾಯೋಕ್ಕೂ ರೆಡಿ ಇರ್ಬೇಕು. ಹಲೋ, ಕಿರಣ್ ಬೇಡಿ. ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ. ಮರ್ಯಾದೆಗೆ ಹೇಳ್ತಿದ್ದೀನಿ, ನನ್ ಮಗನ್ನ ಬಿಟ್ಬಿಡು. ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏನ್ ಸರ್, ನನ್ ಮಗ ಕಿಡ್ನಾಪ್ ಆಗಿ 1 ವಾರ ಆಯ್ತು ಅಂತ ನೀವೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಈಗ ಇದ್ದಕ್ಕಿದ್ದ ಹಾಗೆ ನನ್ ಮಗನ್ ಬಿಟ್ಬಿಡು ಅಂದ್ರೆ ಏನ್ ಹೇಳಿ ಸರ್? ಏಯ್ ಕಿರಣ್ ಬೇಡಿ, ಆಟ ಆಡ್ಬೇಡ. ನನಗಿರೋದು ಒಬ್ಬನೇ ಮಗ. ಎಲ್ಲಿದ್ದಾನೆ ಸರ್ ಮಗ? ಆಕ್ಚುಲಿ ನಾನು ಯಾಕೆ ಫೋನ್ ಮಾಡಿದೆ ಅಂದ್ರೆ, ವೈಟ್ ಫೀಲ್ಡ್ ಹತ್ರ ಇರೋ ವರ್ತೂರ್ ಕೆರೆಯಲ್ಲಿ ಒಂದು ಬಾಡಿ ಬಿದ್ದಿದೆಯಂತೆ. ನೋಡಿದ ಪೊಲೀಸ್ನವರೆಲ್ಲ ಹೇಳ್ತಿದ್ದಾರೆ ಅದು ಭೂಪತಿ ಮಗನ್ ಥರನೇ ಇದೆ ಅಂತ. ಯಾವುದಕ್ಕೂ ನೀವು ಒಂದ್ಸಲ ಫ್ರೀ ಮಾಡ್ಕೊಂಡು ಬಾಡಿನ ಐಡೆಂಟಿಫೈ ಮಾಡ್ಬಿಟ್ರೆ ಬರ್ತೀರಲ್ಲ ಸರ್? ಮಾಡ್ಕ ಏ ಭೂಪತಿ ಏನ್ ಹಿಂಗ್ ಸಿಕ್ಕದ ಶುರು ಅಂತ ಕಣೋ. ಫೋನಲ್ಲಿ ಪ್ರೆಸ್ ನ್ಯೂಸ್ ಇರ್ಬೇಕಲ್ಲ. ಇನ್ನೊಂದ್ಸಲ ಹೊಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಏನಾಯ್ತು ಮೇಡಮ್? ಬಳ್ಳಾರಿ ಕೇಸು? ಬಳ್ಳಾರಿಲಿ ನನ್ನ ಮೇಲೆ ಕೇಸ? ಯಾರಿಗಿದೆ ಅಷ್ಟೊಂದು ಧೈರ್ಯ? ನೀವು ಕೇಸ್ ಅಟೆಂಡ್ ಮಾಡಕ್ ಹೋಗಿದ್ದು ಬಳ್ಳಾರಿ ತಾನೆ? ಅದಾ ಆಯ್ತಲ್ಲ. ಮತ್ತೆ ಇಷ್ಟು ದಿವಸ ಆದ್ರೂ ಡ್ಯೂಟಿಗೆ ಬಂದಿಲ್ಲವಲ್ಲ ನೀವು? ಲೀವು ಹಾಕಿರ್ಲಿಲ್ಲ. ಏನಾದ್ರು ಪ್ರಾಬ್ಲಮ್ ಆಯ್ತಾ? ಏನ್ರಯ್ಯ ಒಳ್ಳೆ ಕಳ್ಳಿನ ಕೇಳ್ದಂಗ್ ಕೇಳ್ತಾ ಇದ್ದೀರಾ? ಈ ಸ್ಟೇಷನ್ ಇನ್ಚಾರ್ಜ್ ಯಾರು? ನೀವೇ. ನಾನು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ತೀನಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ತೀನಿ. ನನ್ ಯಾರು ಕ್ವಶನ್ ಕೇಳ್ಕೊಡ್ದು. ಏನೋ ಮೇಡಮ್ ಲ್ಯಾಂಗ್ವೇಜ್ ಒಂಥರ ಇಲ್ವಾ? ಏನದು ಗುಸುಗುಸು? ಏನಿಲ್ಲ ಮೇಡಮ್. ಸರಿ, ಈ ಲಿಮಿಟ್ಸ್ ಅಲ್ಲಿರೋ ಎಲ್ಲ ಪಿಕ್ ಪಾಕೆಟ್ ಮಾಡೋರು, ಚೈನ್ ಕದಿಯೋರು, ಬೀಗ ಒಡೆಯೋರು, ಬೈಕು ಕಾರ್ನ ಕದಿಯೋರು, ಚೀಟಿಂಗ್ ಮಾಡೋರು, ಕಳ್ಳ ಬಟ್ಟೆ ಸಾರಾಯಣ ಮಾಡೋರು, ಚಿಲ್ಡ್ರೆ ರೌಡಿಗಳು, ಪಿಂಪ್ಗಳು, ಇವ್ರು ಎಲ್ಲ ಇನ್ 2 ಗಂಟೆಯಲ್ಲಿ ನನ್ನ ಮುಂದೆ ಇರಬೇಕು. ಎಲ್ಲಾನು ಕರ್ಸಿ. ಈ ಲಿಮಿಟ್ಸ್ ಅಲ್ಲಿ ಅವ್ರು ಯಾರು ಇಲ್ವಲ್ಲ ಮೇಡಮ್? ಅವ್ರ ಮನ್ಸನ್ ಬದಲಾಯಿಸಿ ನೀವೇ ಒಳ್ಳೆ ದಾರಿ ತಂದಿದ್ದೀರಲ್ಲ. ಒಬ್ರು ಈ ಕೆಲಸ ಬೇರೆ ಮಾಡ್ಬಿಟ್ಟಿದಾರ. ನಮ್ಗೆ ಸ್ಟೇಷನ್ ವರ್ಕೌಟ್ ಆಗಲ್ಲ ಅಂತ ಕಾಣುತ್ತೆ. ಏನ್ ಮಾಡೋದು? ಆದ್ರೆ ಎಲ್ಲಾನು ಕರ್ಸಿ. ಎಸ್. ನಮಸ್ಕಾರ ಮೇಡಮ್. ನಿಮ್ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾನು ಹೇಳ್ ಕಳ್ಸಿದ ತಕ್ಷಣ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಮ್ಮ ಪೊಲೀಸ್ನವರಿಂದ ನಿಮಗೆಲ್ಲ ತುಂಬಾ ತೊಂದರೆ ಆಗಿರ್ಬೇಕಲ್ಲ? ವ್ಯಾಪಾರ ಶುರು ಆಗದೆ 9 ಗಂಟೆ ಮೇಲೆ 11 ಗಂಟೆಗೆ ಕ್ಲೋಸ್ ಮಾಡೋ ಅಂತಾರಲ್ಲ ಮೇಡಮ್. ಬೆಂಗಳೂರು ಸಿಟಿ ಹೈಟೆಕ್ ಸಿಟಿ ಆಗ್ಬಿಟ್ಟೈತೆ. ರಾತ್ರಿ ಎಲ್ಲ ಕುಡು ತೂರಾಡ್ಬೇಕು ಅಂತಾರೆ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ರಾತ್ರಿ 3 ಗಂಟೆವರೆಗೆ ಅದು ತೆಗಿಬಾರ್ದ ಹೇಳಿ? ಕಸ್ಟಮರ್ಸ್ ನಮ್ ಲಾಡ್ಜ್ಗೆ ಬರ್ಬೇಕಾದ್ರೆ ಫ್ಯಾಮಿಲಿ ಟೈಪ್ ಇರ್ತಾರೆ. ಆಮೇಲೆ ತಾನೇ ಗೊತ್ತಾಗೋದು ಅದು ದಂಧೆ ಕೇಸು ಅಂತ. ಹುಡುಗಿರ್ ಬಾಡಿಗೆಗೆ ಬಿಡೋ ತಪ್ಪು, ರೂಮ್ ಬಾಡಿಗೆಗೆ ಬಿಡೋ ತಪ್ಪೇ. ಇದು ಒಂಥರ ಜನಸೇವೆ ಅಲ್ವೇ? ಒಬ್ನಿಗೆ ಹೊಡೆದು ಇನ್ನೊಬ್ನಿಗೆ ಭೂಮಿ ಕೊಡೋದು, ಒಂದ್ ಸೈಡ್ 10 ಜನಕ್ಕೆ ಮಾರೋದು ತಪ್ಪೇನಿಲ್ಲ. ಯಾರಿಗ್ ಮಣ್ಣಿನ ಋಣ ಇರುತ್ತೋ ಅವ್ರಿಗೆ ಸೇರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಇವೆಲ್ಲ ಮಾಮೂಲು. ಜೋಜ್ ಇವತ್ತಿಂದು ನಿನ್ನೆದ. ಧರ್ಮರಾಯ ಹೆಂಡ್ತಿನೇ ಆಡಾಟ ಆಡ್ಲಿಲ್ವಾ? ದುಡ್ಡಿರೋರು ಆಡ್ತಾರೆ, ಸೋಲ್ತಾರೆ, ಗೆಲ್ತಾರೆ. ನಾವು ಬರೀ ಟೇಬಲ್ ಕೊಡೋರು. ನಮ್ಗೆ ಯಾಕೆ ಮೇಡಮ್ ಟಾರ್ಚರು? ಸಾಲ ತಗೊಂಡವ್ರಿಗೆ ಸಾಲ ವಾಪಸ್ ಕೊಡಕ್ಕೆ ಮನ್ಸ್ ಬರಕ್ಕಿಲ್ಲ. ಸಾಲ ವಸೂಲಿ ಮಾಡ್ಬೇಕಾರೆ ಅವ್ರ ಕೈಯು ಮುರಿಬೇಕಾಯ್ತದೆ, ಕಾಲು ತೆಗಿಬೇಕಾಯ್ತದೆ. ಇದು ತಪ್ಪ ಮೇಡಮ್? ಹೇಳಿ ಮೇಡಮ್, ಹೇಳಿ. ನಿಜ ನಿಜ. ನೀವೆಲ್ಲ ಹೇಳ್ತಿರೋದು ಮಾಡ್ತಿರೋದು ಇದ್ಯಾವುದು ತಪ್ಪಲ್ಲ. ನಿಮ್ಮೆಲ್ರ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಗಳ ಹಾಗೆ ನಾನು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿನ ಸುರಿದು ಈ ಸೀಟಲ್ಲಿ ಕೂತಿದ್ದೀನಲ್ಲ,
ನಿಮ್ಮ ಕಡೆಯಿಂದ ನನಗೇನು ಉಪಯೋಗ? ಅಂದ್ರೆ ನೀವು ಕೇಳ್ತಿರೋದು ಮಂತ್ರಿನ? ಹೋದ್ಸಲ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಕ್ಯಾಕರ್ ಸುಗಿದ್ಬಿಟ್ರೆ. ಹಾ ನಾನ್ ಅವತ್ತೇ ಕೇಳಿದಿದ್ರೆ ಸಸ್ತಾ ರೇಟ್ಗೆ ಕುದುರಿಸ್ಬಿಡ್ತಿದ್ರಿ. ಒಂದು ಚಿಕ್ಕ ಚಮಕ್ ಕೊಟ್ನಲ್ಲ, ಅದಕ್ಕೆ ಎಲ್ಲ ಹೆದರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನೋಡಿ, ಬಾರ್ಗೇನ್ ಅನ್ನೋದೇ ಇಲ್ಲ. ಬರೋ ಪ್ರಾಫಿಟ್ ಅಲ್ಲಿ 50% ನನಗ್ ತಂದ್ಕೊಟ್ಬಿಡ್ಬೇಕು. ಅವಾಗ ನಾನ್ ನಿಮ್ ಹಿಂದೆ ನಿಂತ್ಕೊಂಡು ಕಾವಲ್ ಕಾಯ್ತೀನಿ. ದುಡ್ಡಿನ ವಿಷಯ ಬಿಟ್ಟಾಕೆ ನೀವು ಅಂದ್ರೆ ನೀವು ಉದ್ದಕ್ಕೂ ಸುರಿತೀವಿ. ಏನಂತೀರಪ್ಪ? ಹುಳೆ ಮಾತ್ರ ಕೊಡಬಾರ್ದು.